ಮುಂದೆ ಹೋದ ಮನೆಯಲ್ಲಿ ಸೈ ಅನ್ಸ್ಕೊಳ್ತಾಳೆ. ಸರಿ ಅಬ್ಬೆ. ಅಬ್ಬೆ ಬೇಡ ಅಬ್ಬೆ. ಅವಳಿಗೆ ಓದೋದಿದೆಯಂತೆ. ನಿನಗೇನೇ ಸಹಾಯ ಬೇಕಿದ್ರೆ ನನಗೆ ಹೇಳು, ನಾನು ಮಾಡ್ತೀನಿ. ಅವಳು ಈಗಲೇ ಯಾಕೆ ಅಡುಗೆ ಮನೆ ಕೆಲಸ ಮಾಡಬೇಕು? ಮುಂದಕ್ಕೆ ನಾನು ನೋಡ್ಕೋತೀನಿ, ಅವಾಗ ನಾನೇ ಹೇಳ್ಕೊಡ್ತೀನಿ ಅವಳಿಗೆ. ಈಗಲೇ ಬೇಡ ಅಂದರೆ ಅವಳೇನು ತೊಟ್ಲಲ್ಲಿರೋ ಮಗುನ? ಆಗಲೇ ಮದುವೆ ವಯಸ್ಸಿಗೆ ಬಂದಿದ್ದಾಳೆ. ನಂಗೆ ಒಂಚೂರು ಅಡುಗೆ ಮನೇಲಿ ಸಹಾಯ ಮಾಡಿಕೊಟ್ರೆ ಏನಾಗೋಗುತ್ತೆ? ನಾನೇನು ಮಾಡಬಾರ್ದು ಮಾಡು ಅಂತ ಹೇಳ್ತಿದ್ದೀನ. ಹೋದ ಮನೇಲಿ ಏನು ಕೆಲಸ ಹೇಳ್ಕೊಟ್ಟಿದ್ದಾರೆ ಅಂತ ಬೈಬಾರ್ದಲ್ವಾ? ಅದಕ್ಕೆ ಬಂದು ನನ್ನ ಜೊತೆ ಒಂಚೂರು ಕೆಲಸ ಕಲೀಲಿ ಅಂತ ಹೇಳಿದೆ. ಆಮೇಲೆ ಅವಳು ಓದ್ ಮನೇಲಿ ಸಿಂಹ ವಂಶದ ಮರ್ಯಾದಿನ ಕಳಿಬಾರ್ದಲ್ವಾ? ನಾವು ಎಷ್ಟು ಕಷ್ಟಪಟ್ಟು ಮಾನ ಮರ್ಯಾದಿನ ಉಳಿಸ್ಕೊಂಡಿದ್ದೀವಿ. ನೋಡು ಮಂಜರಿ, ನನ್ನ ಮಕ್ಕಳು ಯಾವತ್ತೂ ಸಿಂಹ ವಂಶಕ್ಕೆ ಅವಮಾನ ಆಗೋ ಥರ ಬದುಕಲ್ಲ. ಅವ್ರು ನನ್ನ ಮಕ್ಕಳು. ಅವಳಿಗೆ ಪರೀಕ್ಷೆ ಅದು ಇದು ಅಂತ ಇರತ್ತೆ. ಅದಕ್ಕೆ ನನಗೆ ಹೇಳು, ನಾನು ಮಾಡ್ತೀನಿ ಅಂದಿದ್ದು. ನೀನು ಸುಮ್ಮನೆ ಏನೇನೋ ಹೇಳಬೇಡ. ಇಲ್ಲಿ ನೋಡಿ ಅಮ್ಮನವ್ರೆ, ನಿಮ್ಗೆ ಯಾವುದೋ ಬೇಕಾಗಿರೋ ವಸ್ತು ಅನ್ನಿಸ್ತದೆ. ಇಲ್ಲಿ ನೋಡಿ ಅಬ್ಬೆ, ಈ ಮನೆ ವಾರಸ್ದಾರ ಹೆಣ್ಮಕ್ಳು ಮಾಡೋ ಕೆಲಸ ಮಾಡಿದಾನೆ. ಈ ಮನೆ ಹೆಣ್ಮಕ್ಳನ್ನ ಗಂಡಸರು ಸಮಕ್ಕೆ ಓದಿಸಿ ಊರುದ್ಧಾರ ಮಾಡಕ್ ಹೊರಟಿದ್ದಾರೆ ಕೆಲವರು. ಆದ್ರೆ ಈ ಮನೆ ವಾರಸ್ದಾರನ ಕತೆ ನೋಡಿದ್ರೆ ಹೀಗೆ. ರೈಸ್ ಮಾಡುವ ವಿಧಾನ. ಮಿಕ್ಸಿ ಜಾರ್ಗೆ ಕೊತ್ತಂಬರಿ ಸೊಪ್ಪು, ಹಸಿ ಮೆಣಸಿನಕಾಯಿ, ಬೆಳ್ಳುಳ್ಳಿ, ಶುಂಠಿ, ಪಲಾವ್ ಎಲೆ, ಕಾಳುಮೆಣಸು, ಜೀರಿಗೆ, ಲವಂಗ, ಚಕ್ಕೆ, ಅನಾನಸು, ನೀರು ಹಾಕಿ ರುಬ್ಬಿಕೊಳ್ಳಿ. ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಜೀರಿಗೆ, ಈರುಳ್ಳಿ, ಕರಿಬೇವು ಹಾಕಿ ಹುರಿದು ರುಬ್ಬಿದ ಮಸಾಲ, ಉಪ್ಪು, ಅನ್ನ ಹಾಕಿ ಮಿಕ್ಸ್ ಮಾಡಿ. ಒಂದು ಚಿಕ್ಕ ಪ್ಯಾನ್ಗೆ ತುಪ್ಪ, ದ್ರಾಕ್ಷಿ, ಗೋಡಂಬಿ ಹಾಕಿ ಹುರಿದು ಕಲಸಿದರೆ ಗ್ರೀನ್ ರೈಸ್ ಸವಿಯಲು ಸಿದ್ಧ. ಅವಳು ಕೇಳೋ ಹಾಗಿದ್ದಿದ್ರೆ ಎಲ್ಲ ಯಾವತ್ತೋ ಸರಿ ಹೋಗ್ತಾ ಇತ್ತು. ಅದಕ್ಕೆ ನೀವಾದ್ರೂ ಏನು? ನಾನಾದ್ರೂ ಏನತ್ತೆ? ಅವಳ ಹತ್ರ ಬಂದು ನೀನು ಸೋಲೋದು ಬೇಡ, ನಾನೇ ಸೋಲ್ತೀನಿ, ನೀನು ನಮ್ಮ ತಂದೆಗೆ ಅವಮಾನ ಮಾಡಿದ್ರು ಪರವಾಗಿಲ್ಲ, ದಯವಿಟ್ಟು ಮನೆಗೆ ಬಾ ಅಂತ ಬೇಡ್ಕೋಬೇಕಾ? ಹಾಗೆಲ್ಲ ಅಳಿ ಅಂದ್ರೆ ಸಂಸಾರ ಅಂದಮೇಲೆ ಇಂಥದೆಲ್ಲ ಏನಾದ್ರೂ ಒಂದು ಇದ್ದೇ ಇರುತ್ತೆ. ಹೋರಾಟ ಮಾಡಿದ್ಲು. ಮಧುವಂತೆ ಅಕ್ಕನ ನ್ಯಾಯ ಸಿಗುವವರೆಗೂ ನನ್ನ ಮದ್ವೆನೆ ಮಾಡ್ಕೊಳ್ಳಲ್ಲ ಅಂತ ಪಣ ತೊಟ್ಟು ಕೂತಿದ್ಲು. ನಿನ್ನ ಪ್ರಾಣನ ಇಟ್ಕೊಂಡಿದ್ಲು ಕಣ ಅಕ್ಕ.
ಅವಳು ಮೈ ಮೇಲೆ ನೀನು ಸೇರ್ಕೊಂಡು ಅವಳ ಸಂಸಾರನ ಹಾಳು ಮಾಡ್ತಿದ್ಯಲ್ಲೇ. ಇದ್ಯಾವುದಪ್ಪ ಹೊಸ ನಂಬರಿಂದ ಫೋನ್ ಬತ್ತದೆ. ಆ ಫೋಟೋ ತಗೊಂಡವೇನಾದ್ರು ಬೇರೆ ನಂಬರಿಂದ ಮಾಡಿರ್ಬೋದಾ? ತೊಂದರೆ ಇಲ್ಲ, ಎತ್ತು ಬಿಡು. ಹಲೋ, ಏಯ್ ಪಟ್ಟಾಪಟ್ಟಿ ಚಡ್ಡಿ ಬನಿಯನ್, ಏನೋ ಮಾಡ್ತಾ ಇದ್ಯಾ? ಶಿವನೇ ಶಂಭುಲಿಂಗ, ನಿನ್ ಜೊತೆಗೆ ಮಾತಾಡ್ದವನೆಲ್ಲಪ್ಪ. ಅಲ್ಲ ಶಿವ, ಯಾಕೆ ಹಿಂಗ್ ಫೋನ್ ಮಾಡಿ ನಂಗೆ ಜಂತುಳ ಬಿಡ್ತಾ ಇದೆ? ಏಯ್ ವಾಯ್ಸ್